ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ನವೋದಯ ಅರ್ಜಿ 2025 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲ ವರ್ಗದ ಬಾಲಕಿಯರಿಗೆ ನವೋದಯ ವಿದ್ಯಾಲಯದಲ್ಲಿ ಉಚಿತವಾದಂಥ ಶಿಕ್ಷಣ. ನವೋದಯ ಅರ್ಜಿ 2025 ಯಾವಾಗ, ಯಾವ ತರಗತಿಗಳಿಗೆ ಇಲ್ಲಿ ಪ್ರವೇಶ ದೊರೆಯುತ್ತದೆ, ಯಾವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಮೊದಲನೇ ಪ್ರಶ್ನೆ ಈ ಪ್ರಕಾರವಾಗಿದೆ. ನವೋದಯ ವಿದ್ಯಾಲಯಕ್ಕೆ ಯಾವ ತರಗತಿಗೆ ಪ್ರವೇಶ ದೊರೆಯುತ್ತದೆ? 2025-26ನೇ ಶೈಕ್ಷಣಿಕ ಸಾಲಿಗಾಗಿ 6 ಮತ್ತು 9ನೇ ತರಗತಿಗಳಿಗೆ ಪ್ರವೇಶ ದೊರೆಯುತ್ತದೆ. ಮುಂದಿನ ಪ್ರಶ್ನೆ ಆತ್ಮೀಯರೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವೋದಯಕ್ಕೆ ಯಾವ ತರಗತಿಯ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು? 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಮತ್ತು 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಆತ್ಮೀಯರೇ, ಮುಂದಿನ ಪ್ರಶ್ನೆ ಈ ಪ್ರಕಾರವಾಗಿದೆ. ನವೋದಯ ಅರ್ಜಿ 2025 ಯಾವಾಗ, ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ? ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ವಿವರವನ್ನು ನೀಡಲಿದ್ದೇನೆ. ಆತ್ಮೀಯರೇ, ನಮ್ಮದು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್, ಜಿಲ್ಲಾ ಹಾವೇರಿ. ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ. ಸೈನಿಕ್ ಶಾಲೆಗೆ ನವೋದಯ RMS ಪ್ರವೇಶ ಪರೀಕ್ಷೆಗಳಿಗೆ 4ನೇ ತರಗತಿ ಮತ್ತು 5ನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ. ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಮಾತ್ರ ಹಾಸ್ಟೆಲ್ಗೆ ತೆಗೆದುಕೊಳ್ಳುತ್ತೇವೆ. ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ ಕರೆ ಮಾಡಿರಿ. ನಮ್ಮ ತರಗತಿಗಳು ಜೂನ್ 11, 2024ರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ. ಆತ್ಮೀಯರೇ, ನಿಮ್ಮ ಮಗುವಿಗೆ ನೀವು ವಸತಿ ಸಹಿತ ತರಬೇತಿ ಬೇಕೇ? ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದು 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಇದರಲ್ಲಿ ನವೋದಯ ಸೈನಿಕ್ RMS ಮೊರಾರ್ಜಿ ಶಾಲೆಗಳಿಗೆ 3, 4, 5, 6ನೇ ತರಗತಿಗಳಿಗೆ ಮತ್ತು ವಿಶೇಷವಾಗಿ 7 ಮತ್ತು 8ನೇ ತರಗತಿಗೆ ನವೋದಯ ಸೈನಿಕ್ RMS ಶಾಲೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ. ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಆನ್ಲೈನ್ ತರಗತಿಗಳು ಬೇಕಾದರೆ. ಇದು ಶಾಲೆಯ ಅವಧಿಯ ನಂತರ ದಿನನಿತ್ಯ ಲೈವ್ ಸೆಕ್ಷನ್ ಇರುತ್ತದೆ. ಆತ್ಮೀಯರೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವೋದಯ ಅರ್ಜಿ 2025 ಯಾವಾಗ, ಯಾವ ತಿಂಗಳಿನಲ್ಲಿ ಕರೆಯುತ್ತಾರೆ? ಇದು ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಕರೆಯುತ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಈ ಪ್ರಕಾರವಾಗಿದೆ. ನವೋದಯ ಅರ್ಜಿ 2025 ಅರ್ಜಿ ಸಲ್ಲಿಸುವಾಗ ಯಾವ ಅರ್ಹತೆಗಳನ್ನು ಹೊಂದಿರಬೇಕು? ವಿದ್ಯಾರ್ಥಿಗಳು ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಓದುತ್ತಿರಬೇಕು. ಎರಡನೇ ನಿಯಮ ಈ ಪ್ರಕಾರವಾಗಿದೆ. ಓದುತ್ತಿರುವ ಶಾಲೆ ಮತ್ತು ತಂದೆಯ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅದೇ ಜಿಲ್ಲೆಯಲ್ಲಿ ಇರಬೇಕು. ಆತ್ಮೀಯರೇ, ಮೂರನೇ ನಿಯಮ ಅತ್ಯಂತ ಗಮನವಿಟ್ಟು ನೋಡಿ. ವಿದ್ಯಾರ್ಥಿಯು 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿಗಳನ್ನು ಒಂದೇ ಜಿಲ್ಲೆಯಲ್ಲಿ ಓದಿರಬೇಕು. ಇದು ಕಡ್ಡಾಯವಾದ ನಿಯಮವಾಗಿದೆ. ಇದನ್ನು ಪಾಲಿಸಲೇಬೇಕು. ಆಗ ಮಾತ್ರ ಆಯ್ಕೆ ಖಚಿತವಾಗಿರುತ್ತದೆ. ಆತ್ಮೀಯರೇ, ಮುಂದಕ್ಕೆ ನೋಡೋಣ. ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟಿಗೆ ಭೇಟಿ ನೀಡಿ. ನಿಮಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ. ಅದೇ vccnavodayaclasses.com. ಆತ್ಮೀಯರೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ. ಇದರ ಲಿಂಕಿಗಾಗಿ ನಮ್ಮ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇವೆ. ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಆತ್ಮೀಯರೇ, ನಿಮಗೆ ವಸತಿ ಸಹಿತ ತರಬೇತಿ ಅಥವಾ ಆನ್ಲೈನ್ ತರಗತಿಗಳು ಬೇಕೇ? ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ ಕರೆ ಮಾಡಿರಿ. ಧನ್ಯವಾದಗಳು.